ಬರದ ವಿಚಾರವಾಗಿ ಇನ್ನೂ ಗೂಳೆ ಹೋಗೋದಂತೂ ತಪ್ಪಿಲ್ಲ ಸರ್. ನೀವು ಒಂದು ಶಿಫಾರಸ್ ಮಾಡೋರಿದ್ರಿ ಮಧ್ಯಂತರ ಮಾಡಿದೀವಿ ಸರ್. ಈಗಾಗಲೇ ನೋಡಿ, ಇದು ಮೊದಲನೇದಾಗಿ ಈ ವಿಬಿಜಿ ಗ್ರಾಮ್ಜಿದು ಇದು ಏನು 120 ದಿನ ಕೆಲಸ ಕೊಡಿಸ್ತೀನಿ ಅಂದ್ರಲ್ಲ, ಎಲ್ಲೋಯ್ತು ಅದು? ಏನಾಗ್ತಾ ಇದೆ ಅದ್ರ ಬಗ್ಗೆ? ಕೇಂದ್ರ ಸರ್ಕಾರದ ನಿಲುವು ಏನಾದ್ರೂ ಸ್ಪಷ್ಟವಾಗಿದೆಯಾ ಇವತ್ತು? ಆ ಉದ್ಯೋಗ ಖಾತ್ರಿ ಯೋಜನೆ ಇದ್ದಿದ್ರೆ ಇಷ್ಟೊತ್ತಿಗೆ ಸರಿಯಾಗಿ ಇರ್ತಾ ಇತ್ತು, ಸ್ವಲ್ಪನ ತಪ್ತಾ ಇತ್ತು ಗುಳೆ ಹೋಗೋದು. ಯಾರ ಹೊಣೆಗಾರಿಕೆ ಇದ್ರದ್ದು? ಆಮೇಲೆ ಬರ ಡಿಕ್ಲೇರ್ ಮಾಡಿ ಅಂದ್ಬಿಟ್ಟು ಬಿಜೆಪಿ ಅವರು ಬೊಬ್ಬೆ ಹೊಡಿತಾ ಇದಾರಲ್ಲ, ಯಾರು ಡಿಕ್ಲೇರ್ ಮಾಡ್ಬೇಕಾಗಿರೋದು? ಕೇಂದ್ರ ಸರ್ಕಾರ ಅಲ್ವಾ? ಮಾನದಂಡಗಳು ಯಾರ್ದು? ಕೇಂದ್ರ ಸರ್ಕಾರದಲ್ವಾ? ಅದ್ರ ಪ್ರಕಾರ ನಾವು ಈಗಾಗಲೇ ರೆವಿನ್ಯೂ ಮಿನಿಸ್ಟರು, ಮುಖ್ಯಮಂತ್ರಿಗಳು ಎಲ್ಲರೂ ಬರ್ದಿದಾರಲ್ಲ, DCM ಬರ್ದಿದಾರಲ್ಲ, ಅದಕ್ಕೇನಾದ್ರೂ ಉತ್ತರ ಕೊಟ್ಟಿದಾರ ಅವರು? ಇದು ಒಳ್ಳೆ ಕಥೆ ಆಯ್ತು. ಹೊಣೆಗಾರಿಕೆ ಬರೇ ರಾಜ್ಯ ಸರ್ಕಾರದ್ದು, ಕೇಂದ್ರ ಸರ್ಕಾರದ್ದು ಏನು ರೀಲ್ಸ್ ಮಾಡೋದ? ಅಷ್ಟಕ್ಕೆ ಸೀಮಿತ ಅವ್ರದ್ದೇನು ಜವಾಬ್ದಾರಿ ಇಲ್ವಾ? ನಮ್ ತೆರಿಗೆ ಬೇಕು, ನಮ್ ಶ್ರಮ ಬೇಕು, ನಮ್ ಬೆವರು ಬೇಕು ಕನ್ನಡಿಗರದು. ಅವ್ರ ಕೆಲಸ, ಅವ್ರ ಜವಾಬ್ದಾರಿ ಏನಾದ್ರು ಮಾಡ್ತಾ ಇದಾರ ಅವ್ರು ಇವತ್ತು? ಝೀರೋ ಅಕೌಂಟಬಿಲಿಟಿ, ಝೀರೋ ಪ್ರೋಗ್ರೆಸ್ ಅವ್ರದ್ದು.